ಆಯ್ತಾಯ್ತು. ಹ್ಞೂ ರೀ. ಈಗ ಹಿಂದಿನ ಕಡೆ ಯಾರು ಬಂದರು, ಈಗೆಲ್ಲ ಈಗ ಒಳಗೆ ಕರ್ಕೊತಾರು. ನಾವು ಈಗ ಹೋಗೋಣ. ಹೇಳಿ, ನಿನ್ನೆ ಅಭಿನ ಸೂಟಿ ಐತೆ ಅಂತ ಹೇಳಿದ್ ನನಗೆ. ಅದಕ್ಕೆ ನಾ ಏನು ಅಲಾರಾಮ್ ಬಿಡ್ದೆ, ಗಪ್ಪ ಆರಾಮ್ಸೆ ಮಲ್ಕೊಂಡು ನನ್ನ ಪಾಡಿಗೆ. ಮತ್ತು ಇವ ಅಭಿ ಎಷ್ಟು ಸುಮಾರು ಇವತ್ತು ಪಟ್ನ 2 ಗಂಟೆಗೆ ಫೋನ್ ಹಚ್ಚಿ ಕೆಲ್ಸಕ್ಕೆ ಬರೋ ಕರಿಯತ್ತಾರು, ಹೆಂಗೋ ಹಿಂಗೆ ಮಾಡ್ರಿ ಅಂತಂತಾನು. ನಾವು ನಿದ್ದೆಗೆಲ್ಲ ಒಂದು ಚಹಾ ಕುಡಿದ ಹೊಡಿ ಬಂದನು. ಏನು ಮಾಡ್ತಿ, ಹಿಂಗೋದಾರ ನಮ್ಮ ತಮ್ಮ. ಈಗ ನಮ್ಮ ಮತ್ತೆ ನಾಷ್ಟ ಬಾಕತ್ತ ಮನೆಗೆ. ಟೈಮ್ ಆಗೈತೆ 10 ಗಂಟೆ. ನಾಷ್ಟ ಮಾಡ್ಕೊಂಡು ಹೊಳಿ ಬರತೈತಿ. ಒಂದು 10 ತಾಸು ಟೈಮ್ ಕೊಡ್ತಾರೆ. ಈಗ ಅರ್ಧ ತಾಸು ಐತಿ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಹೋಗೋಣ. ಸ್ವಲ್ಪ ಅಂದ್ರೆ ಸಾರು ಐತಿ, ಬೇಕಾದ್ರೆ ಸಾರು ಬಿಸಿ ಮಾಡ್ಕೊಂಡು ರೊಟ್ಟಿ ಬೇಕಾದ್ರೆ ಸ್ವಲ್ಪ ಅನ್ನ ಉಂಡು ಹೋಗಿ ಬರ್ತೈತಿ. ಬೇಕಾದ್ರೆ ರೊಟ್ಟಿ ಅನ್ನ ಸಾರು ಉಂಡು ಹೋಗ್ಬಿಡ್ತಾನೆ, ಅದು ಗಟ್ಟಿ ಹಾಕೈತಿ. ಫೈನಲಿ ಟೈಮ್ ಆಯ್ತು, ಸಂಜೆ 6 ಗಂಟೆ. ಸೂರ್ಯನು ತನ್ನ ಮನೆಗೆ ಹೋಗಾಕತ್ತ, ನಾವು ನಮ್ಮ ಮನೆಗೆ ಹೋಗಾಕತ್ತು. ಟೈಮ್ ಆಗೈತಿ. ಸಂಜೆ ಕನ್ನಕ್ಕೆ ಲೈಟ್ ಹೋಗಿದಾವನ ತನಕ್ರಿ. ಇಲ್ಲಿ ಲೈಟ್ ಕಾಣ ಐತಂತ ಅನ್ನಕ್ಕೆ ಹೋಗ್ಬೇಡ್ರಿ, ಇದು ಚಾರ್ಜಿಂಗ್ ಬಲ್ಪ. ನಮ್ಮ ದೋಸ್ತಂದು ಅಣ್ಣಂದು ಮದುವೆ ಐತಿ, ಅದಕ್ಕೆ ಮತ್ತು ನಾವು ಮಿಸ್ ಮಾಡೋಕ್ಕಾಗೋಲ್ಲ. ದೋಸ್ತ್ ಕರ್ದನ್ ಬಾ ಅಂತ, ಅದಕ್ಕೆ ನಾನು ಅಪ್ಪ ಹೋಗಾಕತ್ತು ಸುಲ್ದಾಳ್ಕ. ಕರೆಕ್ಟ್ ಟೈಮ್ಗೆ ಲೈಟ್ ಒಂದು ಹೋಗಿದಾವು. ತಲೆ ಹಾಕೋದು ತೊಗೊಂಡಿನಿ. ನಂದ ಐತಿ ಬೇಕ್ಯಾಗ. ಹಾಕು ಇದು ಒಂದು ಟ್ರೈನ್ ಹೋಗಾಯ್ತಂತ ಅಂದ್ರೆ, ಈ ಸಲ ನಾವು ಬಂದಿತ್ತಾಗ ಮತ್ತೊಂದು 2 ಟ್ರೈನ್ ಬರಾಕತ್ತಾವು. ಏನು ಟೈಮಿಂಗ. ನಾವು ಈಗ ಜಡಪ್ಪನ ಮಠಕ್ಕೆ ಬಂದು ಥಂಡಿ ಹತ್ರ ಫುಲ್ ಐತಿ. ಮತ್ತು ದೋಸ್ತಂದ ಅಣ್ಣಂದು ಮದುವೆ ಕರೆ, ನಮ್ಮ ದೋಸ್ತನ ಕರೆದಾನು ಪಾಪ, ಬರಾಕಬೇಕು. ಫಸ್ಟ್ ದೇವ್ರಿಗೆ ಹೋಗೋಣ. ಹ್ಞೂ ರೀ. ಆಯ್ತು, ನಾನು ನಿಮ್ಗೆ ಅಲ್ಲಿ ಬಂದು ನಾನು ಬೇಟಕ್ಕಂತ ತೋರಿಸಿ. ಹ್ಞೂ ರೀ. ಆಯ್ತಾಯ್ತು. ಹ್ಞೂ ರೀ.
ಈಗ ಹಿಂದಿನ ಕಡೆ ಯಾರು ಬಂದರು, ಈಗೆಲ್ಲ ಈಗ ಒಳಗೆ ಕರ್ಕೊತಾರು. ನಾವು ಈಗ ಹೋಗೋಣ. ಈಗ ಮಂದಿನೂ ಫುಲ್ ಈಗೆಲ್ಲ ಬಂತು ನಮ್ಮ ಮಂದಿಲ್ಲ.